ನಮಸ್ಕಾರ. ನಾನು ಅಮೋಘ ಚಕ್ರವರ್ತಿ, ಡಾಕ್ಟರ್ ಶ್ರೀ ಎ.ಪಿ.ಎನ್. ಸ್ವಾಮಿಯವರ ಶಿಷ್ಯ. ಎಲ್ಲರಿಗೂ ನಮಸ್ಕಾರ. ಇಂದು ಬೆಳಗ್ಗೆ ಎಲ್ಲರೂ ತಮ್ಮ ಪೂಜೆಗಳನ್ನು ಮುಗಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅಟ್ಲೀಸ್ಟ್ ಒಂದು ಮಟ್ಟಕ್ಕಾದರೂ, ಯಾಕಂದರೆ ಧನುರ್ಮಾಸ ಅಲ್ವಾ, ಬೆಳಗ್ಗೆನೇ ಎದ್ದು ಪೂಜೆಗಳನ್ನು ಮಾಡುವಂಥದ್ದು ಶ್ರೇಷ್ಠವಾದ್ದು ಅಂತ ನಮ್ಮ ಆಚಾರ್ಯರು ತೋರಿಸ್ತಾರೆ. ಅದರ ಪ್ರಕಾರ ಮುಗಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು 12ನೆಯ ಪಾಶುರ, ಅದನ್ನು ನೋಡೋಣ. கனைத்திளம் கற்றிருமை கன்று கிறங்கி நினைத்து முலைவழியே நின்று பால் சோர நனைத்திலம் சேராக்கும் நற்செல்வன் தங்காய் பனித்தலை வீழ வாசர் கடைப்பற்றி சினத்தினான் தென்னிலங்கை கோமானை செற்ற மனத்துக்கு இனியானை பாடவும் நீ வாய்த்திரவாய் இனித்தான் எழுந்திராய் ஈதென்ன பேருறக்கம் ಅನೈತಿಲ್ಲತಾರುಂ ಅರಿಂದೇಲೋರ್ ಎಂಪಾವಾಯ್ ಅಂತ ಹೇಳಿ ಈ ಪಾಶುರದಲ್ಲಿ ಗೋದಾದೇವಿ ಕನೈತಿಲಂ ಕಟ್ಟೆರುಮೈ ಕಂಡ್ರ ಕಿರಂಗಿ ಅಂತ ಹೇಳಿ ಆಚಾರ್ಯರ ವಿಶೇಷತೆಯನ್ನ ಇಲ್ಲಿ ತೋರಿಸ್ತಾ ಇದ್ದಾಳೆ. ಆಚಾರ್ಯರ ವಿಶೇಷತೆ ಮಾತ್ರ ಅಲ್ಲ, ಭಗವಂತನ ವಿಶೇಷತೆಯು ಕೂಡ ಅಂಥದ್ದೇ. ಭಗವಂತನು ನಮ್ಮ ಮೇಲೆ ಇರುವಂತಹ ಕರುಣೆ, ಈ ಕರುಣೆ ಅನ್ನುವಂಥದ್ದೇ, ಅಂದರೆ ಈ ದಯೆ ಅನ್ನುವಂತಹ ಗುಣವೇ ಮಿಕ್ಕ ಗುಣಗಳನ್ನೆಲ್ಲ ಲೀಡ್ ಮಾಡಿಕೊಂಡು ಕರ್ಕೊಂಡು ಹೋಗುತ್ತೆ ಅಂತ ದಯಾಶತಕದಲ್ಲಿ ಸ್ವಾಮಿ ದೇಶಿಕರು ಹೇಳಿದ್ದಾರೆ. ಅದರ ಪ್ರಕಾರ ಆ ದಯೆಯನ್ನ ಒಬ್ಬ ಇಟ್ಕೊಂಡ ಅಂತ ಅಂದರೆ ಹೈ ಪೊಸಿಷನ್ನಲ್ಲಿ ಇದ್ರೂ ಕೂಡ ಆ ದಯೆ ಅನ್ನುವಂತಹ ಮಳೆ ನಮ್ಮ ಮೇಲೆ ಸುರಿಸ್ತಾ ಇರ್ತಾನೆ. ಕರುಣೆ ಅನ್ನುವಂತಹ ಮಳೆ, ಆ ಮಳೆಯನ್ನ ಹೇಗೆ ಸುರಿಸ್ತಾನೆ ಅಂತ ಅಂದರೆ, ಹೇಗೆ ತನ್ನ ಮರಿಯನ್ನ, ಕರುವನ್ನ ನೆನೆದು ಹಸು ಹಾಲನ್ನ ಹಾಗೇ ಸೋರೋದಕ್ಕೆ ಬಿಡುತ್ತೋ ಆ ರೀತಿ ಆ ಕರುಣೆ ಅನ್ನೋದನ್ನ ಹಾಗೇ ನಮ್ಮ ಮೇಲೆಲ್ಲ ಸುರಿಸ್ತಾನೆ ಭಗವಂತ ಅಂತ ಹೇಳಿ ಈ ಪಾಶುರದಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಅದರ ಜೊತೆಗೆ ನಾವು ಇನ್ನೂ ಬಹಳಷ್ಟು ವಿಶೇಷಾರ್ಥಗಳನ್ನ ಈ ಪಾಶುರದಲ್ಲಿ ನೋಡ್ಬೋದು. ಉದಾಹರಣೆಗೆ, ಶಿನತ್ತಿನಾಲ್ ತೆನ್ನಿಲಂಗೈ ಕೋಮಾನೈ ಚೆಟ್ರ. ಶಿನತ್ತಿನಾಲ್ ಅಂದ್ರೆ ಏನು? ಕೋಪದಿಂದ ಆ ರಾವಣನನ್ನ ಶ್ರೀರಾಮ ಸಂಹಾರ ಮಾಡ್ದ ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಕೋಪದಿಂದ ಮಾಡಿದ್ನ ಶ್ರೀರಾಮ ಇಲ್ವಾ ಅನ್ನುವಂಥ ವಿಷಯಗಳನ್ನ, ಮತ್ತೆ ಇದಕ್ಕೆ ಸಂಬಂಧಪಟ್ಟ ಶಿನಂ ಅಂದ್ರೆ ಕೋಪ, ಈ ಕೋಪಕ್ಕೆ ಸಂಬಂಧಪಟ್ಟ, ಇವತ್ತು ನಾವು ಆಂಗರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಲ್ವಾ, ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಕೂಡ ವಿವರವಾಗಿ ಆಂಡಾಳ್ ಮಂದಿರದ ಉಪನ್ಯಾಸದಲ್ಲಿ ನೋಡೋಣ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸಂಜೆ 6ರಿಂದ 7:30 ಗಂಟೆಗೆ ಮೈಸೂರಿನ ಆಂಡಾಳ್ ಮಂದಿರದಲ್ಲಿ. ಧನ್ಯವಾದ.